ಹಾಯ್ ಎಲ್ರಿಗೂ. ನಾವು ಇವತ್ತು 3D ಆರ್ಟ್ ಮ್ಯೂಸಿಯಮ್ಗೆ ಬಂದಿದ್ದೇವೆ. ಇದು ಲಂಕಾವಿಯಲ್ಲಿ. ಈಗ ಒಳಗೆ ಹೋಗ್ತಿದ್ದೇವೆ. ಇಲ್ಲಿ ನಮ್ಮ ಶೂ ಎಲ್ಲ ತೆಗಿಬೇಕು. ಶೂ ಎಲ್ಲ ತೆಗೆದು ಹೋಗಲಿಕ್ಕೆ ಉಂಟು. ಇಲ್ಲಿ ಇರ್ತಾರೆ ನೋಡಿ, ಎಲ್ಲರದ್ದು ಒಂದು ಬ್ಯಾಗಲ್ಲಿ ಹಾಕಿರ್ತಾರೆ. ಇಲ್ಲಿ ನೋಡಿ, ಇದು ಒಂದೊಂದು ಪಿಕ್ಚರಿಗೆ ಉಂಟಲ್ಲ, ಒಂದೊಂದು ಅರ್ಥ ಇದೆ. ಇದು ನೋಡಿದ್ರೆ ಉಂಟಲ್ವ, ನಿಮಗೆ ಹೇಗೆ ಅನಿಸ್ತದೆ ನೋಡಿ, ಅದನ್ನು ಕರೆಕ್ಟಾಗಿ ನೋಡಿ. ಇಲ್ಲಿ ನೋಡಿ, ಈ ಟೇಬಲಲ್ಲಿ 2 ಟೈಪ್ ಕಾಣ್ತದೆ. ಒಂದು ಟೇಬಲ್ ಮೇಲೆ ಬೋಟಲ್ ಇಟ್ಟ ಹಾಗೆ, ಮತ್ತೊಂದು ಅಡಿಭಾಗ ಕಾಣ್ತದೆ ನೋಡಿ. ನಿಮಗೆ ಕರೆಕ್ಟಾಗಿ ನೋಡಿ ಎಲ್ಲ ಪಿಕ್ಚರನ್ನು. ಇದು ಒಂಥರ ನಮ್ಮ ಸ್ವಲ್ಪ ಹೊತ್ತು ನೋಡಿದರೆ ಉಂಟಲ್ಲ, ಬ್ಲಿಂಕ್ ಆದ ಥರ ಕಾಣ್ತದೆ. ಕರೆಕ್ಟಾಗಿ ನೋಡಿ ಹೇಗೆ ಕಾಣ್ತದೆ ಅಂತ, ಅದನ್ನೇ ನೋಡ್ತಾ ಇರಬೇಕು. ಒಂಥರ ಆಗ್ತದಲ್ಲ. ನಿಮಗೆ ಹೇಗೆ ಅನಿಸ್ತು ಕಮೆಂಟ್ ಮಾಡಿ ಆಯಿತಾ. ಮತ್ತು ಇದು ಕೂಡ ಹಾಗೆ ದೂರದಲ್ಲಿ ನೋಡಬೇಕು, ಮತ್ತು ಕ್ಲೋಸ್ ಬಂದು ನೋಡಬೇಕು. ಇದು ಕೂಡ ಹಾಗೆ ಒಂದೊಂದು ಪಿಕ್ಚರ್ ಉಂಟಲ್ಲ, ನೋಡ್ತಾ ಇದ್ದರೆ ನಮಗೆ ಗೊತ್ತಾಗ್ತದೆ ಏನಾಗ್ತದೆ ಅಂತ. ನಿಮಗೆ ಏನಾದರೂ ಫೀಲ್ ಆದರೆ ಕಮೆಂಟ್ ಮಾಡಿ ಆಯಿತಾ. ಹೆಜ್ಜೆ ಮುಂದೆ ಸೇಮ್ ಅದನ್ನು ಸೇಮ್ ಸೈಜ್. ನಾನು ಸ್ವಲ್ಪ ಅರ್ಜೆಂಟಲ್ಲಿ ಸ್ವಲ್ಪ ವೀಡಿಯೋ ಮಾಡಿದ್ದೆ. ಯಾಕಂದರೆ ಅಲ್ಲಿ ಫೋಟೋ ತೆಗೆಯುವವರೇ ಜಾಸ್ತಿ ಇದ್ದಾರೆ. ಅಲ್ಲಿ ಹೋಗಿ ಫೋಟೋ ತೆಗೆದ್ರೆ ಮಾತ್ರ ಅದು ಪಿಕ್ಚರ್ ಎಂತಂತ ಗೊತ್ತಾಗೋದು. ಒಂದೊಂದು ಪಿಕ್ಚರ್ ಇದೆಯಲ್ಲ, ಅಲ್ಲಿ ನಿಂತ್ಕೊಂಡು ಫೋಟೋ ತೆಗಿಬೇಕು, ಆಗಲೇ ಅದರ ಅರ್ಥ ಏನಂತ ಗೊತ್ತಾಗ್ತದೆ. ಮತ್ತು ನಮಗೆ ಬೇರೆ ಕಡೆ ಕೂಡ ಹೋಗಲಿಕ್ಕೆ ಉಂಟು. ಹಾಗಾಗಿ ನಾನು ಸ್ವಲ್ಪ ತೆಗೆದೆ. ಮತ್ತು ಅವರು ಅಲ್ಲಿ ಪಿಕ್ಚರೆಲ್ಲ ತೆಗಿತಾ ಇರ್ತಾರಲ್ಲ, ಅವರನ್ನು ವೆಯ್ಟ್ ಮಾಡಬೇಕು. ಅವರದ್ದು ಆದಮೇಲೆ ಒಂದೊಂದು ಫ್ಯಾಮಿಲಿ ಜೊತೆ ಎಲ್ಲ ಬರ್ತಾರಲ್ಲ, ತುಂಬ ಟೈಮ್ ಆಗ್ತದೆ. ಅವರದ್ದೆಲ್ಲ ಆಗುವವರೆಗೆ ಕಾಯಬೇಕು. ನಮಗೆ ಅಂದರೆ ಅಷ್ಟು ಟೈಮ್ ಇರಲಿಲ್ಲ, ಬೇರೆ ಕಡೆ ಕೂಡ ಹೋಗಲಿಕ್ಕೆ ಇತ್ತು. ಹಾಗಾಗಿ ಸ್ವಲ್ಪ ತೆಗೆದೆ. ಪೇಂಟಿಂಗ್ ಮಾಡ್ತಾರೆ, ಶೋ ಬರುತ್ತೆ. ಪೇಂಟಿಂಗ್ ಮಾಡ್ತಾರೆ. ಇಲ್ಲಿ ನೋಡಿ, ಇಬ್ಬರು ಅಲ್ಲಿ ಮಲಗ್ತಾ ಇದ್ದಾರೆ. ಅದರ ಮೇಲೆ ಏನೋ ಉಂಟು, ಕರೆಕ್ಟಾಗಿ ನೋಡಲಿಲ್ಲ ನಾನು ಅದು. ಇದು ನೋಡಿ, ಇದು 1-2 ಅಲ್ಲಿ ಗ್ಲಾಸಿನ ಥರ ಉಂಟಲ್ಲ, ಅಲ್ಲಿ ಹೋಗಿ ನಿಲ್ಲಬೇಕು, ಇಲ್ಲಾದರೆ ಕೂತ್ಕೊಳ್ಬೇಕು. ನೋಡಿ, ಇದು ಹುಡುಗಿ ಕೂತಿದ್ದಾಳೆಲ್ಲ, ಅದರ ಒಳಗಿದ್ದಾಗೆ ಆಗ್ತದೆ. ಮೂಲ್ಗೆ ಪ್ಲಾನ್ಸ್ ಮೂಲ್ಗೆ ಪರ.
ಇದು ನೋಡಿ, ಇಲ್ಲಿ ನಮ್ಮದು ತಲೆ ಮಾತ್ರ ಕಾಣ್ತದೆ, ಬಾಡಿ ಕಾಣೋದಿಲ್ಲ ಕೆಳಗೆ. ಹಿಂದೆ ಒಂದು ಪ್ರಾಣಿ ಇದೆ. ಎಲ್ಲಿ ಹೋದ್ರು ಸ್ಟೆಪ್ಸ್ ಸ್ಟೆಪ್ಸ್ ಸ್ಟೆಪ್ಸ್. ಕಾರ್ ಎದ್ದು ಗಟ್ಟಿ ಬೋಡು, ಹಾಂ ಕಾರ್ ಎದ್ದು ಗಟ್ಟಿ ಬೋಡು ಅಮ್ಮ. ಸೂಪರ್ ಉಂಟು ಅದೇ. ಕಟ್ಟೆ ಅರ್ಥ ಉಂಟು ನನಗೆ. ಇಲ್ಲಿ ನೋಡಿ, ಸ್ಟ್ಯಾರ್ಸಲ್ಲಿ ಹೋದ ಹಾಗೆ ಕಾಣ್ತದಲ್ಲ, ಅಲ್ಲಿ ಇರೋದು 2 ಸ್ಟೆಪ್ ಮಾತ್ರ. ಇದು ನೋಡಿ, ನಾನು ವಿಡಿಯೋ ಮಾಡಿದ್ದೇನೆ. ಇಲ್ಲಿ ನೋಡಿ, ಬೋಟಲ್ಲಿ ಬಂದ ಹಾಗೆ ಉಂಟಲ್ವ. ಬೇರೆ ಯಾವ ಆ್ಯಕ್ಷನ್ ಕೂಡ ಮಾಡ್ಬೋದು ನೀವು ನೋಡಿ. ಬೇರೊಬ್ಬರು ಯಾರೋ ಕೂತಿದ್ದಾರೆ ನೋಡಿ, ಅವ್ರು ಹೀಗೆ ಮಾಡ್ತಿದ್ದಾರೆ ನೋಡಿ. ಅದಕ್ಕೆ ಎಂತ ಹೇಳ್ತೇವೆ, ಒಂದು ನಲ್ಪಲ್ಲ ತೂತಿಲಕ್ಕೊಂಡೋದೆ. Como un toque en calle, ya se fue. ಇಲ್ಲಿ ನೋಡಿ, ಜಲಪಾತದ ಹಾಗೆ ಅಂತ ನೋಡಿ. ಅಲ್ಲಿ ಹೋಗಿ ನಿಂತರೆ ಅದರ ಅಡಿಯಲ್ಲಿ ನಿಂತ ಹಾಗೆ ಆಗ್ತದೆ. ಕತ್ತಲೆ. Jauh yang tercanggih di bumi. Apa yang canggih sangat? Kau cepat ni, boy. Itulah kau. Kau main bagi taklimat, kau tak dengar. Dari sini kita boleh tinjau mana-mana. Okay.